ವಾಸುದೇವ, ನಾನು ಮಾಡಿದ ಕರ್ಮಫಲವು ವಿಶೇಷವಾಗಿದೆ. ಶ್ರೀಕೃಷ್ಣ ಪರಮಾತ್ಮನು ಎಂದಿಗೆ ತನ್ನ ಅಭಯ ಹಸ್ತವನ್ನು ನನ್ನ ತಲೆಯ ಮೇಲೆ ಇಟ್ಟಿದ್ದನು. ಯಾವ ಮಹಿಮಾ ಪುರುಷನನ್ನು ಕಾಣಲು ಯೋಗಿಗಳು, ಶರಣ ಸಂತರು ಹಗಲಿರುಳು ತಪಸ್ಸನ್ನಾಚರಿಸಿ ಬಳಲುತ್ತಿರುವರು. ಯಾರು ಸಮಸ್ತಕ್ಕೂ ಕಾರಣಕರ್ತರು. ಯಾವ ಮಂಗಳ ಸ್ವರೂಪವು ಅನವರತವು ನನ್ನ ಹೃದಯ ಮಂದಿರದಲ್ಲಿ ನೆಲೆಗೊಂಡಿರುವ ಸ್ವಾಮಿಯೇ, ಎಂದಿಗೆ ನಿನ್ನ ದಿವ್ಯ ದರ್ಶನವನ್ನು ನೀಡುವೆ ಆ ತಂದೆ. ಪರಮಾತ್ಮ ವಾಸುದೇವ, ನಿನ್ನನ್ನು ಯಾವ ರೀತಿ ಪೂಜಿಸಲಿ ತಂದೆ? ನೈವೇದ್ಯಾದಿ ಆಹಾರಗಳಿಂದ ಪೂಜಿಸೋಣವೆಂದರೆ ಅನ್ನಪೂರ್ಣೆಯ ಸಹೋದರ. ಸಕಲ ಜೀವರಾಶಿಗಳಿಗೆ ನೀನೇ ಅನ್ನದಾತನಾಗಿರುವೆ. ದನ ಕನಕಾದಿಗಳಿಂದ ಮೆಚ್ಚಿಸೋಣವೆಂದರೆ ದನಕಧಿಪತಿಗಳಾದ ಲಕ್ಷ್ಮೀ ದೇವಿಗೆ ಪತಿಯಾಗಿರುವೆ. ಹಾಲಿನಿಂದ ಅಭಿಷೇಕ ಮಾಡೋಣವೆಂದರೆ ಕ್ಷೀರ ಸಾಗರದಲ್ಲಿ ಪರಮಾತ್ಮ. ಜಪ ತಪ ಹೋಮ ಹವನಗಳಿಂದ ಮೆಚ್ಚಿಸಲು ನಾನು ಅಸಮರ್ಥನು ಸ್ವಾಮಿ, ಅಸಮರ್ಥನು. ಇನ್ನು ನನಗೆ ಉಳಿದಿರುವುದು ಒಂದೇ ಮಾರ್ಗ, ಅದು ಭಕ್ತಿ ಎಂಬ ಮಾರ್ಗ. ನಿನ್ನನ್ನು ವಹಿಸಲು ನಾನು ಭಕ್ತಿಯ ಮಾರ್ಗವನ್ನೇ ಅನುಸರಿಸುತ್ತೇನೆ ದೇವ. ಪರಮಾತ್ಮ ವಾಸುದೇವ, ಸತತ 40 ವರ್ಷಗಳಿಂದ ಅನ್ನ ಆಹಾರಾದಿಗಳನ್ನು ತ್ಯಜಿಸಿ ಕೇವಲ ಗೋಮಾತೆಯ ಕ್ಷೀರದಿಂದ ನನ್ನ ಪ್ರಾಣವನ್ನು ಧರಿಸಿಟ್ಟುಕೊಂಡಿರುವುದು ಸ್ವಾಮಿ. ನನ್ನ ಸ್ವಾಮಿಯು ಈ ದಿನ ಬರುವುದು, ನಾಳೆ ಬರುವುದು ಎಂದು ಕಾದಿರುವ ನಾನು ನಿನ್ನ ದಿವ್ಯ ದರ್ಶನಕ್ಕಾಗಿ ಕಾದು ಬೇಸತ್ತು ಹೋಗಿರುವುದು ಪರಮಾತ್ಮ. ಪರಮಾತ್ಮ ವಾಸುದೇವ, ಶ್ರೀಕೃಷ್ಣ ಪರಮಾತ್ಮನು ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ಸಕಲ ವೈಭವದಿಂದ ಮೆರೆಯುತ್ತಿರುವ ಆ ದುರ್ಯೋಧನನಿಗೆ ಬರುತ್ತಿರುವಾಗ ದೀನನಾದ ನನ್ನನ್ನು ಜ್ಞಾಪಿಸಿಕೊಳ್ಳುವನೆ. ಪರಮಾತ್ಮ, ನಿನ್ನ ದಿವ್ಯ ದರ್ಶನ ಭಾಗ್ಯವನ್ನು ಪಡೆಯುವ ತನಕ ಈ ಗೋಮಾತೆಯ ಕ್ಷೀರವನ್ನು ನಿಮ್ಮ ಮೂರ್ತಿಗೆ ಅರ್ಪಿಸಿ ಉಳಿದ ಕ್ಷೀರವನ್ನು ನಾನೇ ದೇವ. ಇದು ನಿನಗೆ ಅರ್ಪಿತವಾಗಲಿ ದೇವ. ಕೃಷ್ಣಾರ್ಪಣಮಸ್ತು, ಕೃಷ್ಣಾರ್ಪಣಮಸ್ತು, ಕೃಷ್ಣಾರ್ಪಣಮಸ್ತು. ಪರಮಾತ್ಮ ವಾಸುದೇವ, ದ್ವಾರಕೆಯಲ್ಲಿ ಎಲ್ಲರೂ ಕ್ಷೇಮದಿಂದಿರುವರು. ನೀನು ಕುಶಲವಿಲ್ಲ. ಪರಮಾತ್ಮ, ಸದಾ ನಿನ್ನ ಜ್ಞಾನದಲ್ಲಿ ನಿರತರಾಗಿರುವ ನಾನು ನನ್ನ ಕ್ಷೇಮಕ್ಕೆ ಮುಂದುಂಟೆ ದೇವ. ದಶರಥ
ಯಾವ ಪಾದದಿಂದ ಬಲಿಚಕ್ರವರ್ತಿಯು ಮೋಕ್ಷವನ್ನು ಹೊಂದಿದನು, ಯಾವ ಪಾದ ಸ್ಪರ್ಶದಿಂದ ಜಲಶಿಲೆಯಾಗಿ ಬಿದ್ದಿದ್ದ ಅಹಲ್ಯೆಯ ಶಾಪ ವಿಮೋಚನೆಯಾಯಿತು. ಅಂತಹ ಈ ನಿಮ್ಮ ಪಾದ ಸ್ಪರ್ಶದಿಂದ ನನ್ನ ಕುಟೀರವು ಪಾವನವಾಯಿತು ದೇವ. ನಿಮ್ಮ ದರ್ಶನ ಭಾಗ್ಯದಿಂದ ನನ್ನ ಜನ್ಮ ಸಾರ್ಥಕವಾಯಿತು ದೇವ. ಪರಮಾತ್ಮ, ಪರಮಾತ್ಮ, ನಿನ್ನ ಕೊಂಡಾಟವು ಆಗಿರಲಿ. ನಾನು ಮಾರ್ಗಾಯಾಸದಿಂದ ಬಳಲಿ ಬಂದಿರುವೆ. ಪರಮಾತ್ಮ, ಮೊದಲು ತಿನ್ನಲು ಏನಾದರೂ ಆಹಾರ ಇದ್ದರೆ ಕೊಡಿ. ಪರಮಾತ್ಮ, ಸಕಲ ಲೋಕವನ್ನೇ ತಮ್ಮ ಉದರದಲ್ಲಿ ಧರಿಸಿಟ್ಟುಕೊಂಡು ಸಕಲ ಚರಾಚರ ಪ್ರಪಂಚವನ್ನೇ ಪಾಲಿಸುತ್ತಿರುವ ತಮಗೆ ಅಣು ಸ್ವರೂಪಿಯಾದ ನಾನೇನು ಕೊಡಬಲ್ಲೆನು ದೇವ? ಪರಮಾತ್ಮ, ನಾನಿಂದು ಕಾರ್ಯಾರ್ಥ ಆಗಿ ಆ ದುರ್ಯೋಧನ ಬಳಿಗೆ ಹೋಗುತ್ತೇನೆ. ನಿನ್ನ ಭಕ್ತಿ ಎಂಬ ಪಾರ್ಶ್ವ ಒಡ್ಡರಾಗಿ ನನ್ನನ್ನು ನೀನೇನು ಸಾಮಾನ್ಯನೇ ಪರಮಾತ್ಮ, ಗೋಮಾತೆಯ ಕ್ಷೀರವನ್ನು ನಿಮ್ಮ ಮೂರ್ತಿಗೆ ಅರ್ಪಿಸಿ ಉಳಿದ ಕ್ಷೀರವನ್ನು ನಾನೇ ಸೇವಿಸಿದನು ದೇವ. ಗೋಮಾತೆಯ ಕ್ಷೀರ? ಹೌದು ದೇವ. ನನಗೆ ಅತ್ಯಂತ ಪ್ರಿಯವಾದ ಆಹಾರ ಅದೇ ಶಬರಿಯು ಭಕ್ತಿಯಿಂದ
ಬೆಚ್ಚಿ ಆರಿಸುತ್ತಿದ್ದ ಹಣ್ಣಿನ ರುಚಿಯು ಹಬ್ಬ. ನನ್ನ ನಾಲಿಗೆಯು ಇನ್ನೂ ಸರಿದಂತೆ ಕ್ಷೀರವು ಇವೆರಡಕ್ಕಿಂತ ಅತ್ಯುತ್ತಮವಾದದ್ದು. ಆ ಕ್ಷೀರವನ್ನೇ ಕೊಡುವುದಿಲ್ಲ? ಆಗಬಹುದು ಪರಮಾತ್ಮ. ಪರಮಾತ್ಮ ಇದು ಸ್ವೀಕರಿಸಿದೇವ. ಭಕ್ತರ ಎಂಜಲಂದರೆ ನನಗೆ ಪ್ರಿಯವಾದದ್ದಲ್ಲ. ನೋಡು, ನೀನು ಕೊಟ್ಟ ಕ್ಷೀರವು ತೃಪ್ತಿಯಾಗಿ ಕ್ಷೀರ ಸಾಗರೇ ಇರುತ್ತದೆ. ಪರಮಾತ್ಮ ವಾಸುದೇವ, ನಿನ್ನ ಲೀಲೆಯು ಅದ್ಭುತವಾದ್ದು, ಅಮೋಘವಾದ್ದು. ಅಲ್ಪ ಕ್ಷೀರದಿಂದ ಕ್ಷೀರ ಸಾಗರವನ್ನೇ ಅರಿಕೆಯ ದೇವ. ಜಗದ ಜೀವನದ ಜಗದ ಜೀವನದ ಆಡಿಸಿ ಕುಣಿಸಿ ಆಡಿಯ ಕವಿಸಿ ನಾನೆಂದು ಪಾಂಡವರಿಗೆ ಸಲ್ಲಬೇಕಾದ ಅಂತ ರಾಜ್ಯದ ವಿಚಾರವಾಗಿ ಆ ದುರ್ಯೋಧನ ಆಸ್ಥಾನಕ್ಕೆ ಹೊರಟಿರುವುದು. ಪರಮಾತ್ಮ ಭಕ್ತರಾದ ಪಾಂಡವರಿಗೆ ದೂತತ್ವವನ್ನು ವಹಿಸಿ ಭಕ್ತ ರಕ್ಷಕನೆಂಬ ಬಿರುದನ್ನು ಪಾಲಿಸಿರುವೆ. ನಿನ್ನ ಭಕ್ತರಾದ ಪಾಂಡವರನ್ನು ರಕ್ಷಿಸುವ ಭಾರ ನಿಮ್ಮದಾಗಿರುವುದು ಸ್ವಾಮಿ. ಪರಮಾತ್ಮ
ನಿನ್ನೊಡನೆ ಕೆಲವು ರಹಸ್ಯ ವಿಚಾರಗಳನ್ನು ಮಾತನಾಡಿದೆ. ಆ ದುರ್ಯೋಧನನ ಆಸ್ಥಾನಕ್ಕೆ ಬರಬೇಕು. ಪರಮಾತ್ಮ, ಅಲ್ಲಿಗೆ ನೀನು ಭಾವಿದ್ರ ಆಗಬಹುದು ಪರಮಾತ್ಮ, ತಮ್ಮ ಇಚ್ಛೆಯಂತೆ ಆಗಲಿ. ಇಲ್ಲ ಪರಮಾತ್ಮ, ನೀನು ಆ ದುರ್ಯೋಧನ ಆಸ್ಥಾನಕ್ಕೆ ಬರುವಾಗ ನಿನ್ನಲ್ಲಿರುವ ಧನಸ್ಸನ್ನು ತೆಗೆದುಕೊಂಡು ಬಾ. ಪರಮಾತ್ಮ, ಅದರಿಂದ ಆಗುವ ಪ್ರಯೋಜನವಾದರೂ ಏನು ದೇವ? ಪರಮಾತ್ಮ, ಅಲ್ಲಿಂದೆಂದೂ ನಡೆಯದ ಒಂದು ಚಿಕ್ಕ ಪ್ರಸಂಗವನ್ನು ನಡೆಯುವುದು ನೀನೇ ನೋಡಬೇಕು. ಆಗಬಹುದು